ಆ ಹುಡುಗ ಹೇಳ್ತಾನೆ, ಈ ಹಿಂದಿನ ಧರ್ಮಾಧಿಕಾರಿಗಳು ಅವರಿಗೆ ಆ ಮನೆಯ ಒಂದು ಕಾಗದ ಪತ್ರವನ್ನು ನೀಡಿದ್ರು. ಮುಂದೆ ಕಾಲಾಂತರದಲ್ಲಿ ಈಗಿನ ಧರ್ಮಾಧಿಕಾರಿಗಳು ಆ ಪತ್ರವನ್ನು ವಾಪಸ್ ಕೇಳ್ತಾರೆ. ಆಗ ನಾರಾಯಣ ಕೊಡೋದಿಲ್ಲ. ಒಂದು ರಾತ್ರಿ ಆತನ ಮತ್ತು ಆತನ ಪತ್ನಿಯ ಮರ್ಡರ್ ಆಗತ್ತೆ. ಮರ್ಡರ್ ಆದ ನಂತರ ಮನೆ ಒಳಗಡೆ ಇರುವಂಥ ದುಡ್ಡು, ಚಿನ್ನಾಭರಣ ಯಾವುದೂ ಕೂಡ ಕಳ್ತನ ಆಗೋದಿಲ್ಲ. ಮನೆ ಒಳಗಡೆ ಇದ್ದಂಥ ಆ ಜಾಗಕ್ಕೆ ಸಂಬಂಧಪಟ್ಟಂತ ಪೇಪರ್ ಮಾತ್ರ ಕಳ್ತನ ಆಗತ್ತೆ ಅಂತೇಳಿ. ವೀಕ್ಷಕರೇ, ನೀವು ನಾಳೆ ಕೂಡ ಕನ್ಫರ್ಮ್ ಮಾಡ್ಕೋಬಹುದು. ಅಲ್ಲಿ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತ ಜಾಗದಲ್ಲೇ ಧರ್ಮಸ್ಥಳದ ಚಾಕರಿಯಲ್ಲಿ ಇರುವಂತ ಕುಟುಂಬಗಳಿಗೆ 300-400 ಕ್ವಾರ್ಟರ್ಸ್ಗಳಿವೆ. ಅದು ಯಾರದು ಕೂಡ ಅವರ ಸ್ವಂತದ ಕ್ವಾರ್ಟರ್ಸ್ ಅಲ್ಲ, ಅವೆಲ್ಲವೂ ಕೂಡ ಧರ್ಮಸ್ಥಳದ ಆಸ್ತಿ. ಈಗ ಯಮುನಾ ನಾರಾಯಣರಿಗೆ ಹಿಂದಿನ ಧರ್ಮಾಧಿಕಾರಿಗಳು ಕಾಗದ ಪತ್ರವನ್ನ ಮಾಡಿಕೊಟ್ಟಿದ್ದಾರೆ ಅಂತೇಳಿ ಈ ಹುಡುಗ ಹೇಳಿದನಲ್ಲ, ನಾಳೆ ಕೂಡ ನೀವು ತನಿಖೆಯನ್ನ ಮಾಡಬಹುದು. ಆ ದಾಖಲೆಯನ್ನು ನೀವು ತೆಗಿಬಹುದು. RTC ಯಲ್ಲಿ ಹಿಂದೆ ಯಾರ ಹೆಸರಿತ್ತು ಎನ್ನುವುದನ್ನ ನೋಡಬಹುದು. ಅಸಲಿಗೆ ಯಮುನಾ ನಾರಾಯಣರ ಹೆಸರಲ್ಲಿ ಯಾವುದೇ ಕಾಗದ ಪತ್ರಗಳು ಇರಲಿಲ್ಲ. ಅವರ ಮನೆಯಿಂದ ಕಾಗದ ಪತ್ರಗಳು ನಾಪತ್ತೆಯಾದ ಪ್ರಕರಣ ಕೂಡ ಒಂದು ಕಟ್ಟುಕತೆ.